ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಈಗ ನಾನು ಮತ್ತು ನನ್ನ ಮಗಳು ಹಾಗೆ ನಮ್ಮ ಮನೆಯವರು 3 ಜನ ಇವಾಗ ಹೊರಗಡೆ ಹೋಗ್ತಾ ಇದ್ವಿ. ಅಜಯ್ನ ಸ್ಕೂಲಿಗೆ ಬಿಟ್ಟು ಬಂದು ಈಗ ಹೊರಗಡೆ ಹೋಗ್ತಾ ಇದ್ದೀವಿ. ಏನಕ್ಕಂದರೆ ಸ್ವಲ್ಪ ಲಗೇಜ್ ಬ್ಯಾಗಿಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಹಾಗಾಗಿ ಹೊಸದೇ ತಂದುಬೇಡ ಅಂತ ಹೇಳಿ ಮಾರ್ಕೆಟ್ ಕಡೆ ಹೋಗ್ತಾ ಇದ್ವಿ. ಬೆಳಗ್ಗೆನೇ ಅವರು ಕೆಲಸಕ್ಕೂ ಕೂಡ ಹೋಗಬೇಕಲ್ಲ, ಅಷ್ಟೊತ್ತಿಗೆ ಬೇಗ ತೊಗೊಂಡು ಮನೆಗೆ ಹೋಗಿಬಿಟ್ರೆ ಅವರು ಕೆಲ್ಸಕ್ಕೆ ಕೂಡ ಹೋಗ್ತಾರೆ. ಇಲ್ಲ ಅಂದರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ಅದರಲ್ಲಿ ಇವಾಗ ಹಬ್ಬದ ಸೀಸನ್ ಬೇರೆ ಅಲ್ಲ, ಇವಾಗ ಮತ್ತೆ ರಜೆ ಕೂಡ ಮಾಡೋ ಹಂಗಿಲ್ಲ. ಮತ್ತು ನೆಕ್ಸ್ಟ್ ವೀಕು ಫುಲ್ ಒಂದು ವಾರ ಫುಲ್ ರಜೆ ಆಗಿಬಿಡುತ್ತೆ ನಮ್ಮ ಮನೆಯವ್ರದ್ದು. ಹಾಗಾಗಿ ಮತ್ತೆ ಅವರು ರಜೆ ಮಾಡೋದಕ್ಕಾಗಲ್ಲ, ಸ್ವಲ್ಪ ಬೇಗನೆ ಹೋಗಿ ತೊಗೊಂಬಂದ್ರೆ ಆಯಿತು ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬೆಳಗ್ಗೆನೇ ಮಾರ್ಕೆಟ್ ಕಡೆ ಹೋಗ್ತಾ ಇದ್ದೀವಿ. ಶಾಪ್ ಇನ್ನೂ ಓಪನ್ ಇರುತ್ತೋ ಇಲ್ವೋ ಅಂತ ಹೇಳಿ ಡೌಟಲ್ಲೇ ಹೋದ್ವಿ. ಯಾಕಂದರೆ ನಾವು ಹೋಗ್ಬೇಕಾದ್ರೆ 9:30 ಆಗಿತ್ತು. ಹಾಗಾಗಿ ಶಾಪ್ಸ್ ಓಪನ್ ಇದೆಯೋ ಇಲ್ವೋ ಈ ಟೈಮಲ್ಲಿ 10 ಗಂಟೆ ಹಂಗೆ ಶಾಪ್ಸ್ ಎಲ್ಲ ಓಪನ್ ಮಾಡೋದು ಹೇಗೋ ಅಂತಂದೇಳಿ ಹೋದೆ. ಫೈನಲಿ ಒಂದು ಶಾಪಲ್ಲೇನೋ ಓಪನ್ ಇತ್ತು, ಅಲ್ಲಿ ತೊಗೊಂಡು ಮತ್ತೆ ನಮ್ಮ ಮನೆಗೆ ಬಂದ್ವಿ. ಇದು ಏನಂದರೆ ನಾವು ಹೋಗ್ಬೇಕಾದ್ರೆ ವಿಡಿಯೋ ಮಾಡಿದ್ದು. ನಮ್ಮ ಇದು ಗೌರ್ಮೆಂಟ್ ಅಲ್ಲ, ಪ್ರೈವೇಟ್ ಬಸ್ ಸ್ಟ್ಯಾಂಡು. ಗಣಪತಿ ದೇವಸ್ಥಾನ, ಆಂಜನೇಯ ದೇವಸ್ಥಾನ ಇಲ್ಲೆಲ್ಲ ನೋಡ್ತಾ ಇದ್ದರೆ ನನಗೆ ನನ್ನ ಹೈಸ್ಕೂಲ್ ನೆನಪಾಗುತ್ತೆ. ಯಾಕಂದರೆ ಹೈಸ್ಕೂಲ್ ಕೂಡ ಇಲ್ಲೇ ಪಕ್ಕದಲ್ಲೇ ಇದೆ ನಮ್ಮದು. ಇಲ್ಲಿವರೆಗೂ ಕೂಡ ನಡ್ಕೊಂಡು ಬರ್ತಾ ಇದ್ವಿ ನಾವು. ಆವಾಗ ನಮಗೆ ಅಷ್ಟೊಂದು ದೂರ ಅಂತ ಅನ್ನಿಸ್ತಾ ಇರಲಿಲ್ಲ. ಬಟ್ ಇವಾಗ ಏನಂದರೆ ಸ್ವಲ್ಪ ದೂರ ನಡ್ಕೊಂಡು ಬಂದರೆ ಸಾಕಪ್ಪ, ಇಷ್ಟೊಂದು ದೂರ ಅಂತ ಅನಿಸುತ್ತೆ. ಅವಾಗ ಡೈಲಿ ಬೆಳಗ್ಗೆ ಸಂಜೆ 2 ಟೈಮ್ ಓಡಾಡಿ ನಮ್ಗೆ ದೂರ ಅಂತ ಅನ್ನಿಸ್ತಾನೆ ಇರಲಿಲ್ಲ. ಮಾರ್ಕೆಟ್ವರೆಗೂ ಕೂಡ ನಡ್ಕೊಂಡೇ ಬರ್ತಾ ಇದ್ದೆ ನಾನು. ಮತ್ತು ಇವಾಗ ಬರ್ತಾ ಮನೆಗೆ ಸ್ವಲ್ಪ ಕಡ್ಲಿ, ಶೇಂಗಾ ಅದನ್ನು ತರೋಣ, ಮತ್ತು ಬೇವು ಬೆಲ್ಲ ಮಾಡಬೇಕಲ್ವ, ಹಾಗಾಗಿ ಕಡ್ಲಿ ತಂದ್ರೆ ಆಯಿತು ಅಂತ ಹೇಳಿ ಕಡ್ಲಿ ಅದೆಲ್ಲ ತೊಗೊಂಬಂದೆ. ಹಾಗೆ ಕಾರ್ತಿಕ ಪೌಡರ್ ಖಾಲಿಯಾಗಿತ್ತು, ಅದಕ್ಕೋಸ್ಕರ ಅದನ್ನು ಕೂಡ ತೊಗೊಂಬಂದೆ. ನಾನು 2 ರೂಪಾಯಿ ಪ್ಯಾಕೆಟ್ ಬರುತ್ತಲ್ವ, ಅದನ್ನು ಯೂಸ್ ಮಾಡ್ತಾಯಿದ್ದೆ. ಬಟ್ ಅದು ಇಲ್ಲ ಅಂತ ಹೇಳಿದರು. ಹಾಗಾಗಿ ಮತ್ತು 10 ರೂಪಾಯಿ ಪ್ಯಾಕೆಟಿಂದ ತೊಗೊಂಬಂದಿದ್ದೀನಿ. ಇದನ್ನು ನಾನು ಯೂಸ್ ಮಾಡಲ್ಲ, ನನ್ನ ಮಗಳಿಗೆ ಯೂಸ್ ಮಾಡ್ತಾ ಇರೋದು. ಅವಳಿಗೆ ಇದನ್ನೇ ರೂಢಿ ಮಾಡೋಣ ಅಂತ ಹೇಳಿ ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ, ಕಾರ್ತಿಕ ಪೌಡರ್ನ. ಸುಮ್ಮನೆ ಶಾಂಪೂಸ್ ಎಲ್ಲ ಯೂಸ್ ಮಾಡಿದರೆ ಬೇಗ ವೈಟ್ ಹೇರ್ಸ್ ಎಲ್ಲ ಬರುತ್ತೆ ಅಂತ ಹೇಳ್ತಾರಲ್ಲ, ಅದ್ರ ಬದಲು ಈ ಥರ ಪೌಡರ್ ಯೂಸ್ ಮಾಡಿದರೆ ಏನೂ ಪ್ರಾಬ್ಲಮ್ ಆಗಲ್ಲ ಅಂತಲೂ ಹೇಳ್ತಾರೆ. ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಹೇರ್ ಆಯಿಲ್ ಕೂಡ ಖಾಲಿಯಾಗಿತ್ತು ಭ್ರಮರಂಗೆ. ಇದು ಡಾಬರ್ ವಾಟಿಕ ಹೇರ್ ಆಯಿಲ್ ಯೂಸ್ ಮಾಡ್ತೀನಿ ಅವಳಿಗೆ ಇದು ಅಡ್ಜಸ್ಟ್ ಆಗಿಬಿಟ್ಟಿದೆ, ಹಾಗಾಗಿ ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಪುಳಿಯೋಗರೆ ಪ್ಯಾಕೆಟು, ಅದು ಒಂದು ಸ್ವಲ್ಪ ಏನು ಬೇಕೋ ಐಟಮ್ಸ್ ಅಷ್ಟನ್ನೇ ತೊಗೊಂಬಂದಿದ್ದೀನಿ. ಮತ್ತು ಇವಾಗ ಊರಿಗೆ ಹೋಗೋ ಟೈಮಲ್ಲಿ ಇನ್ನೂ ಸ್ವಲ್ಪ ಖರ್ಚುಗಳು ಜಾಸ್ತಿ ಇರುತ್ತಲ್ವ, ಮತ್ತು ಹಬ್ಬ ಅಂದರೆ ಇನ್ನೂ ಹಬ್ಬದ್ದು ಖರ್ಚು ಕೂಡ ಇರುತ್ತೆ. ಹಾಗಾಗಿ ನೋಡಿಕೊಂಡು ಖರ್ಚು ಮಾಡಿದ್ರಾಯ್ತು ಅಂತ ಹೇಳಿ ಸ್ವಲ್ಪನೇ ತಂದ್ಕೊಂಡು ಮಾಡ್ಕೋತಾ ಇದ್ದೀನಿ. ಬೆಳಗ್ಗೆನೇ ತುಂಬ ಬಿಸಿಲು ಇರುತ್ತೆ. ಬಿಸಿಲಲ್ಲಿ ಸ್ವಲ್ಪ ಹಿಂಗೆ ಹೋಗಿ ಬಂದರೆ ಸಾಕು ಸುಸ್ತಾದಂಗೆ ಆಗ್ಬಿಡುತ್ತೆ, ಏನು ಕೆಲಸ ಮಾಡೋಕ್ಕೂ ಕೂಡ ಅನಿಸಲ್ಲ. ಆದರೂ ಕೆಲಸ ಇದೆ, ಇವಾಗ ಎಷ್ಟೊಂದು ಕೆಲಸ ಇದೆ. ಮನೆ ಫುಲ್ ಹರಡೋಗ್ಬಿಟ್ಟಿದ್ದೀನಿ, ಎಲ್ಲ ಕೂಡ ಕ್ಲೀನ್ ಮಾಡಬೇಕು. ಆದರೂ ಸ್ವಲ್ಪ ಹೊತ್ತು ಕೂತ್ಕೊಂಡು ಒಂದು 5-10 ನಿಮಿಷ ರೆಸ್ಟ್ ಮಾಡಿ ಆಮೇಲೆ ಕೆಲಸ ಮಾಡಿದ್ರಾಯ್ತು ಅಂತ ಹೇಳಿ ಸುಮ್ಮನೆ ಕೂತ್ಕೊಂಡೆ. ನಮ್ಮ ಮನೆಯವ್ರಿಗೂ ಬಂದು ಇಲ್ಲಿ ಬಿಟ್ಟು ಹೋದ್ರು ಅವರು. ಮತ್ತು ಸುಮ್ಮನೆ ಆಟೋಕ್ಕೆ ಹೋಗ್ತೀನಿ ಅಂತ ಹೇಳಿದೆ. ಬೇಡ, ಆಟೋಕ್ಕೆ ಏನಕ್ಕೆ, ಸುಮ್ಮನೆ ಅಮೌಂಟ್ ಎಕ್ಸ್ಟ್ರಾ ನಾನೇ ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ ಜಸ್ಟ್ ಒಂದು 5 ನಿಮಿಷ ಅಲ್ವಾ, ಕರ್ಕೊಂಡೋಗಿ ಬಿಟ್ಟು ಬಂದುಬಿಡ್ತೀನಿ ಅಂತ ಹೇಳಿ ಅವರು ಕೂಡ ಬಂದು ಬಿಟ್ಟು ಹೋದರು. ಇವಾಗ ಏನಂದರೆ ಸ್ವಲ್ಪ ಮಾತಾಡ್ತಾ ಇದ್ವಿ, ಹೋಗ್ಬೇಕಾದ್ರೆ ಏನು ಮಾಡ್ಕೊಳ್ಳೋಣ ತಿಂಡಿನ, ಮತ್ತು ಮಕ್ಳಿಗೆ ಏನು ತೊಗೊಂಡೋಗೋಣ ಅಂತ ಎಲ್ಲ ಮಾತಾಡ್ತಾ ಇದ್ವಿ. ಯಾಕಂದರೆ ಟೈಮ್ ಕೂಡ ಜಾಸ್ತಿ ಇಲ್ವಲ್ಲ, ಇನ್ನೊಂದು 3-4 ದಿನದಲ್ಲಿ ನಾವು ಶ್ರೀಶೈಲಕ್ಕೆ ಹೊರಡಬೇಕು. ಹಂಗಾಗಿ ಎಲ್ಲದೂ ಕೂಡ ಜೋಡಿಸ್ಕೋಬೇಕು. ಹಾಗೆ ಅಲ್ಲಿ ಇನ್ನೂ ತುಂಬ ರಶ್ ಇದೆ ಅಂತಲೂ ಕೂಡ ಹೇಳಿದರು. ನಮಗೆ ಸ್ವಲ್ಪ ಭಯ ಆಗ್ತಾಯಿದೆ ರಶ್ ಇದೆ ಅಂತ ಹೇಳಿದ್ದಕ್ಕೆ. ಯಾಕಂದರೆ ಇವಾಗ ಯುಗಾದಿ ಟೈಮಲ್ಲೇ ತೇರೆಲ್ಲ ನಡೀತಾ ಇರುತ್ತೆ. ಯುಗಾದಿ ಮುಗಿದು ಜಸ್ಟ್ ಒಂದು 2-3 ದಿನಕ್ಕೆ ನಾವು ಶ್ರೀಶೈಲಕ್ಕೆ ಹೋಗ್ತಾ ಇರೋದು. ಅವಾಗ ಇನ್ನೂ ಎಷ್ಟು ರಶ್ ಇರುತ್ತೋ ಏನೋ ಅಂತಂದು ಹೇಳಿ ಇವಾಗಲೇ ಸ್ವಲ್ಪ ಭಯ ಆಗ್ತಾಯಿದೆ. ಯಾಕಂದರೆ ಈ ಸಲ ಅಮ್ಮ ಬರ್ತಾ ಇಲ್ಲ, ಹಾಗಾಗಿ ಅಮ್ಮನ ಬಿಟ್ಟು ಹೋಗ್ತಾ ಇರೋದ್ರಿಂದ ಇವಾಗ ಮಕ್ಕಳನ್ನ ನಾವಷ್ಟೇ ಇವಾಗ ಸಂಭಾಳಿಸ್ಕೊಂಡು ಹೋಗಬೇಕು, ಹೆಂಗೋ ಏನೋ ಅಂತ ಹೇಳಿ ಸ್ವಲ್ಪ ಭಯ ಆಗ್ತಾಯಿದೆ. ನೋಡಬೇಕು, ಆ ದೇವರು ನಮಗೆ ದಾರಿ ತೋರಿಸ್ತೇನೆ ಅಂತ ಅಂದ್ಕೊಂಡು ನಾನು ಕೂಡ ಸುಮ್ಮನಾಗಿದ್ದೀನಿ. ಇಲ್ಲಿ ನೋಡಿ ನನ್ನ ಮಗಳು ನಿಮ್ಗೆ ತೋರಿಸ್ತಾ ಇದ್ದಾಳೆ. ತರಲೆ ಕೆಲಸ ಅಂದರೆ ತರಲೆ ಕೆಲಸ. ನನ್ನ ಮಗಳು ಮಾತ್ರ ಎಷ್ಟು ಹೇಳಿದ್ರು ಕೂಡ ಸುಮ್ಮನೆ ಕೂರೋದಿಲ್ಲ, ಸಖತ್ತು ತರಲೆ. ನನಗೆ ಈ ಥರ ಸ್ನ್ಯಾಕ್ಸ್ ತಿನ್ನೋದು ತುಂಬ ಇಷ್ಟ. ಮೊದಲೆಲ್ಲ ಸಖತ್ತು ತಿಂತಾಯಿದ್ದೆ, ಆದರೆ ಈ ಮಧ್ಯೆ ಬಿಟ್ಟಿದ್ದೆ ತಿನ್ನೋದನ್ನು. ಆದರೂ ಕೇಳಬೇಕಲ್ವ, ಮೊದಲಿಂದನೂ ಕೂಡ ರೂಢಿ ಮಾಡ್ಕೊಂಬಂದುಬಿಟ್ಟಿರ್ತೀವಿ, ಮಧ್ಯದಲ್ಲಿ ಬಿಡೋಣ ಅಂದರೂ ಕೂಡ ಕೇಳೋದಕ್ಕಾಗಲ್ಲ. ಊಟ ಬೇಕಾದ್ರೂ ಬಿಡ್ತೀನಿ, ಸ್ನ್ಯಾಕ್ಸ್ ಬಿಡೋಲ್ಲ ಅನ್ನೋ ರೇಂಜಿಗೆ ಆಗಿಬಿಟ್ಟಿದ್ದೆ ನಾನು ಮೊದಲೆಲ್ಲ. ಇವಾಗೂ ಅಷ್ಟೇ ಹಂಗೆ ಮಾಡ್ತಿರ್ತೀನಿ, ಏನು ಮಾಡೋದಕ್ಕಾಗಲ್ಲ, ಅದು ಹುಟ್ಗುಣ ಸುಟ್ಟರು ಹೋಗಲ್ಲ ಅಂತ ಹೇಳ್ತಾರಲ್ವ. ಸೊ ಅದೇ ರೀತಿಯೇ ನನಗೂ ಜಾಸ್ತಿ ಸ್ನ್ಯಾಕ್ಸ್ ತಿನ್ನಬಾರ್ದು, ಜಂಕ್ ಫುಡ್ಸ್ ಅಂತಂದೆಲ್ಲ ಅವಾಯ್ಡ್ ಮಾಡ್ತೀವಿ. ಆದರೂ ಕೇಳಬೇಕಲ್ವ ಬಾಯಿ ಅಲ್ವಾ.
ಹಂಗಾಗಿ ಸ್ವಲ್ಪ ಅವಾಗವಾಗ ತಿಂತಾ ಇರ್ತೀನಿ. ಇವಾಗ ನಾನು ನನ್ನ ಮಗಳು ಕೂತ್ಕೊಂಡು ತಿಂತಾಯಿದ್ದೀವಿ. ನನ್ನ ಮಗನಿಗೂ ಕೂಡ ಎತ್ತಿಟ್ಟಿದ್ದೀನಿ. ಮತ್ತು ಇವಾಗ ನಾವು ತಂದಿರೋಂಥ ಬ್ಯಾಗು ಅಲ್ಲಿದೆ ನೋಡಿ, ಅದೇ ಬ್ಯಾಗು ನಾವು ತಂದಿರೋವಂಥದ್ದು. ಸ್ವಲ್ಪ ದೊಡ್ಡ ಬ್ಯಾಗೇ ತಂದ್ರೆ ಆಯ್ತಂತ ಹೇಳಿ ದೊಡ್ಡ ಬ್ಯಾಗ್ ತೊಗೊಂಬಂದೆ. 2-3 ಬ್ಯಾಗ್ ಮಾಡೋದಕ್ಕಿಂತ ಒಂದು ಬ್ಯಾಗಲ್ಲೇ ಇಡಿಸುತ್ತೇನೋ, ಅಂದರೆ ಬಟ್ಟೆ ಎಲ್ಲ ಇಡಿಸುತ್ತೇನೋ ಅಂತ ಹೇಳಿ ಒಂದು ಬ್ಯಾಗ್ನೇ ತುಂಬ ದೊಡ್ಡದಾಗಿರೋಂಥದ್ದನ್ನ ತೊಗೊಂಬಂದಿದ್ದೀನಿ. ತುಂಬ ದೊಡ್ಡದಿದೆ, ಒಂದು 4-5 ಜನಕ್ಕೆ ಬಟ್ಟೆ ಎಲ್ಲ ಇಡಿಸುತ್ತೆ. ಒಂದು 4-5 ದಿನಕ್ಕೂ ಕೂಡ ಬಟ್ಟೆಗಳು ಆಗುತ್ತೆ ಅದರಲ್ಲಿಟ್ಟರೆ. ಹಾಯ್ ಫ್ರೆಂಡ್ಸ್, ಜಸ್ಟ್ ಈಗ ತಾನೇ ಮಾರ್ಕೆಟಿಂದ ಬಂದ್ವಿ. ಬ್ಯಾಗ್ ಇರಲಿ. ಹಾಯ್, ಅವಳು ಹೋಮ್ವರ್ಕ್ ಮಾಡ್ತಾ ಇದ್ದಾಳೆ. ಟ್ಯೂಷನ್ ಹೋಮ್ವರ್ಕ್ ಇತ್ತು, ಟ್ಯೂಷನ್ ಹೋಮ್ವರ್ಕ್ ಮಾಡ್ತಾ ಇದ್ದಾಳೆ. ಮತ್ತು ಬ್ಯಾಗ್ ಇರಲಿಲ್ಲ, ಬ್ಯಾಗು ಚಿಕ್ಕದಿದ್ವು. ಒಂದೇ ಬ್ಯಾಗಲ್ಲಿ ಎಲ್ಲರ ಬಟ್ಟೆ ಆಗಂಗೆ, ಒಂದು ಸ್ವಲ್ಪ ಏನಾದರೂ ಐಟಮ್ಸ್ ಇಟ್ಕೊಳಂಗೆ ಆಗೋ ಥರ ಬ್ಯಾಗ್ ಬೇಕಿತ್ತು. ಹಾಗಾಗಿ ಈಗ ಹೋಗಿ ಸಡನ್ನಾಗಿ ತೊಗೊಂಬಂದ್ವಿ. ಅಲ್ಲಿದೆ ನೋಡಿ, ಬ್ಲೂ ಕಲರಲ್ಲಿ ತೊಗೊಂಬಂದಿದ್ದೀವಿ. ಫಸ್ಟಿಗೆ ಒಂದಿತ್ತು, ಇನ್ನೊಂದು ಬ್ಲ್ಯಾಕ್ ಅಂದರೆ ಕರಿ ನೀಲಿ ಕಲರ್ ಇತ್ತು, ಅದು ಕಿತ್ತೋಗಿತ್ತು ಬ್ಯಾಗು. ಹಾಗಾಗಿ ಬೇಡ, ಮತ್ತು ಹೊಸದೇ ತಂದರೆ ಆಯಿತು. ಜಿಪ್ ಎಲ್ಲ ಹೋಗ್ಬಿಟ್ಟಿದ್ವು, ಮತ್ತು ಜಿಪ್ ಹಾಕ್ಸೋಕ್ಕೂ ಈಗ ಎಕ್ಸ್ಟ್ರಾ ದುಡ್ಡು ಹೋಗುತ್ತಲ್ಲ, ಅದ್ರ ಬದಲು ಇದನ್ನೇ ತಂದ್ರೆ ಆಯಿತು ಹೊಸದಂತ ಹೇಳಿ ಇವಾಗ ಹೋಗಿ ತೊಗೊಂಬಂದೆ. ಈಗ ಅರ್ಧ ಐಟಮ್ಸ್ ತಂದಿದ್ದೀನಿ. ನಾಳೆ ಹೇಗಿದ್ರು ಯುಗಾದಿ ಅಲ್ವಾ, ಯುಗಾದಿಗೆ ಬೇವು ಬೆಲ್ಲ ಮಾಡೋದಕ್ಕೆ ಬೇವು ಬೆಲ್ಲ ಮಾಡೋದಕ್ಕಂತ ಹೇಳಿ ಕಡ್ಲಿ ತಂದಿದ್ದೀನಿ. ಹಾಗೆ ಕಡ್ಲಿ ಪುಡಿ ಮಾಡೋದಕ್ಕೆ, ಶೇಂಗಾ ಪುಡಿ ಮಾಡೋದಕ್ಕೆ, ಏನಮ್ಮ ಅಲ್ಲಿ ಕಡ್ಲಿ ಪುಡಿ ಮಾಡೋದಕ್ಕೆ ಮತ್ತು ಶೇಂಗಾ ಪುಡಿ ಮಾಡೋದಕ್ಕೂ ಕೂಡ ಕಡ್ಲಿ ಶೇಂಗಾ ತಗೊಂಬಂದಿದ್ದೀನಿ. ನಮ್ಮ ಆಯ್ತು ಬರ್ಕೊ. ಇವಾಗ ಹೋಗಿ ಅಜಯ್ನ ಕರ್ಕೊಂಬರ್ಬೇಕು. ಅಷ್ಟರಲ್ಲಿ ಸಾಂಬಾರೆಲ್ಲ ಮಾಡಬೇಕು. ಸಾಂಬಾರು ಇವತ್ತು ಇನ್ನು ಸ್ವಲ್ಪ ಹೊತ್ತಿಗೆ ಕರ್ಕೊಂಬರ್ಬೇಕು. ತಿಳಿ ಸಾಂಬಾರು ಮಾಡೋಣ ಅಂತ ಹೇಳಿ ನಮ್ಮ ತಿಳಿ ಸಾಂಬಾರು ಮಾಡೋದಕ್ಕಂತ ಹೇಳಿ ಇವಾಗ ಟೊಮೆಟೊ ಎಲ್ಲ ಹುರಿದಿಟ್ಟಿದ್ದೀನಿ. ತಿಳಿ ಸಾಂಬಾರು ಮಾಡಬೇಕು. ಎಲ್ಲ ಅಳ್ಕೊಂಡ್ಬಿಟ್ಟಿದ್ದೀನಿ, ಯಾರು ಏನು ಅನ್ಕೊಳಕ್ಕೆ ಹೋಗ್ಬೇಡಿ. ಯಾಕಂದರೆ ಈ ಬೇಗ ಪೂಜೆ ಎಲ್ಲ ಮುಗಿಸ್ಕೊಂಡು ಅವ್ನು ಕರ್ಕೊಂಡು ಹೋಗಿ ಸ್ಕೂಲಿಗೆ ಬಿಟ್ಟು ಬಂದು ಹಾಗೆ ಹೋದ್ವಿ. ಮನೆ ಬಟ್ಟೆ ಎಲ್ಲ ತೊಳೆದಾಕಿ, ಪಾತ್ರೆ ಎಲ್ಲ ಪಾತ್ರೆ ತೊಳೆದಿರೋದನ್ನ ಅಲ್ಲೇ ಇಟ್ಬಿಟ್ಟು ಹೋಗಿದ್ದೀನಿ. ಏನು ಸರಿ ಮಾಡಿ ಇಟ್ಟಿಲ್ಲ. ಇವಾಗೆಲ್ಲ ತೆಗೆದು ಇಕ್ಬೇಕು. ಮತ್ತೆ ಇನ್ನೊಂದ್ಸಲ ಕಸ ಗುಡಿಸಿ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಫಸ್ಟು ಟೀ ಕುಡಿಯೋಣ. ಯಾಕೋ ತುಂಬ ತಲೆ ನೋಯ್ತಾ ಇತ್ತು, ತಲೆ ಸ್ನಾನ ಬೇರೆ ಮಾಡ್ಕೊಂಡಿದ್ನ, ತಲೆ ನೋಯ್ತಾ ಇತ್ತು. ಹಾಗಾಗಿ ಒಂದು ಸ್ವಲ್ಪ ಟೀ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದೆ. ಟೀ ಕುಡಿದು ನೆಕ್ಸ್ಟು ಸಾಂಬಾರು ಮಾಡಿ ಇಟ್ಬಿಡ್ತೀನಿ. ತಿಳಿ ಸಾಂಬಾರಿಗೆ ಸ್ವಲ್ಪ ಮೊಸರು ಇದೆಯಲ್ಲ, ಮೊಸರು ಹಾಕ್ಕೊಂಡು ಊಟ ಮಾಡ್ತಾರೆ. ಅದರಲ್ಲಿ ಇವಾಗ ಬೇಸಿಗೆ ಕಾಲ ಬೇರೆ ಅಲ್ಲ, ಜಾಸ್ತಿ ಮಸಾಲೆ ಹಾಕಿರೋದು ಉಣ್ಣೋಕೆ ಆಗಲ್ಲ. ನಮ್ಮನೆಯವ್ರಿಗೆ ಭಾಳ ಇಷ್ಟ ಮಸಾಲೆ ಹಾಕಿ ಮಾಡಿರೋವಂಥದ್ದು. ಆದರೆ ಮಕ್ಳಿಗೆ ಅಷ್ಟೊಂದು ಇಷ್ಟ ಆಗಲ್ಲ ಮಸಾಲೆ ಹಾಕಿ ಮಾಡಿರೋದು. ಅದಕ್ಕೆ ಮಸಾಲೆ ಹಾಕಿ ಏನೂ ಮಾಡ್ತಿಲ್ಲ ಇವತ್ತು. ಹಾಗೆ ತಿಳಿ ಸಾಂಬಾರು ಮಾಡಿಕ್ತೀನಿ. ಈಗ ಫಸ್ಟು ಟೀ ಕುಡಿದ್ಬಿಡ್ತೀನಿ. ಟೀ ಕುಡಿದ್ಬಿಟ್ಟು ಹೋಗಬೇಕು. ಈಗ 11 ಗಂಟೆ ಆಗಲೇ, 12 ಗಂಟೆಗೆ 12:15 ಮುಗಿಯುತ್ತೆ ಒಂದು ಎಕ್ಸಾಮು. ನಾನಿಲ್ಲಿ 12:10ಕ್ಕೆ ಬಿಡ್ತೀನಿ. ಅಲ್ಲಿ ಹೋಗೋಷ್ಟರಲ್ಲಿ ಒಂದು 10 ನಿಮಿಷ ಆಗುತ್ತೆ. ಬಿಸಿಲಲ್ಲ, ತುಂಬ ಫಾಸ್ಟಾಗಿ ಹೋಗೋಕ್ಕಾಗಲ್ಲ. ಒಂದು 10 ನಿಮಿಷ ಆಗುತ್ತೆ. ಕರ್ಕೊಂಬರೋಷ್ಟರಲ್ಲಿ ಒಂದು 12:45 ಹಂಗೆ ಆಗುತ್ತೆ ಮನೆಗೆ ಬರೋಷ್ಟರಲ್ಲಿ. ಬಂದಮೇಲೆ ಮತ್ತೆ ಅವ್ನಿಗೆ ಊಟ ಮಾಡಿಸೋದು ಹಂಗೆಲ್ಲ ಇರುತ್ತಲ್ವ ಕೆಲಸ, ಅದು ನೋಡ್ಕೋಬೇಕು. ಮತ್ತು ಬಟ್ಟೆಗಳೆಲ್ಲ ಪ್ಯಾಕಿಂಗ್ ಮಾಡೋದು, ಬಟ್ಟೆಗಳನ್ನೆಲ್ಲ ಜೋಡಿಸ್ಕೊಳ್ಳೋದೆಲ್ಲ ಇದೆ ಇವಾಗ. ಸರಿ, ಇವಾಗ ಬಟ್ಟೆ ಎಲ್ಲ ಜೋಡಿಸ್ಕೋಬೇಕು. ಬನ್ನಿ, ವ್ಲಾಗ್ ಕಂಟಿನ್ಯೂ ಆಗುತ್ತೆ ನೋಡಿ. ಈಗ ಅಡುಗೆ ಮಾಡಿ ಅಜಯ್ನ ಹೋಗಿ ಕರ್ಕೊಂಬಂದ್ಬಿಟ್ಟು ಈಗ ಊಟ ಮಾಡಿಸೋಣ ಅಂತ ಹೇಳಿ ಊಟ ಮಾಡಿಸ್ತಾ ಇದ್ದೀನಿ. ತುಂಬ ಬಿಸಿಲಿದೆ, ಹಾಗಾಗಿ ಅವನೇನು ಶರ್ಟ್ ಏನು ಹಾಕ್ಕೊಂಡಿಲ್ಲ. ಯಾರು ಏನು ಅಂದ್ಕೊಳಕ್ಕೆ ಹೋಗಬೇಡಿ, ಯಾಕಂದರೆ ಸಣ್ಣ, ಹಾಗಾಗಿ ನಾನು ಕೂಡ ಸುಮ್ಮನಾದೆ. ಅವ್ನ ಶೆಕೆಗೂ ಕೂಡ ತಡ್ಕೊಳೋದಿಲ್ಲ, ಅದಕ್ಕೋಸ್ಕರ. ಮತ್ತು ಇವಾಗ ಊಟ ಮಾಡಿಸ್ಬಿಟ್ಟು ನಾನು ಸ್ವಲ್ಪ ಕೆಲಸ ಮಾಡ್ಕೋಬೇಕು. ಕೊಳಗ ಅದೆಲ್ಲ ತೊಳೆದು ಕ್ಲೀನ್ ಮಾಡೋದಿದೆ. ಸ್ವಲ್ಪ ನೀರೆಲ್ಲ ಖಾಲಿಯಾಗಿ ಬಿಟ್ಟಿದ್ವು, ಹಾಗಾಗಿ ಅದೆಲ್ಲ ತೊಳೆದು ಕ್ಲೀನ್ ಮಾಡ್ಕೋಬೇಕು. ಮನೇಲಿ ಮಾತ್ರ ಎಷ್ಟು ಕೆಲಸ ಮಾಡಿದ್ರು ಕೂಡ ಕೆಲಸ ಸಾಗೋದೇ ಇಲ್ಲ. ಮಾಡ್ತಾನೇ ಇರಬೇಕು. ಅದರಲ್ಲಿ ಇವಾಗ ಸೆಕೆಗಾಲ ಬೇರೆ ಅಲ್ವಾ, ಬರೀ ನೀರಲ್ಲಿ ಇರೋಣ ಅಂತ ಅನಿಸುತ್ತೆ. ಹಾಗಾಗಿ ಏನು ಕೆಲಸ ಇದ್ರೂ ಕೂಡ ಹುಡ್ಕೊಂಡು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳೋದು, ಪಾತ್ರೆಗಳು ತೊಳ್ಕೊಳೋದು ಹಂಗೆಲ್ಲ ಮಾಡ್ತಾಯಿರ್ತೀನಿ. ಏನಾದ್ರು ಒಂದು ಮಾಡಲೇಬೇಕಲ್ಲ ಫ್ರೆಂಡ್ಸ್. ಇವಾಗ ಸ್ವಲ್ಪ ಬಿಸಿಲು, ನಮಗೆ ಜಾಸ್ತಿ ಬಿಸಿಲು ಅನಿಸ್ಬಾರ್ದು ಅಂತಂದರೂ ಕೂಡ, ಅಥವಾ ಜಾಸ್ತಿ ಇವಾಗ ಸೆಕೆ ಆಗ್ತಾಯಿದೆ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಇನ್ನೂ ಕೂಡ ಜಾಸ್ತಿನೇ ಆಗುತ್ತಲ್ಲ. ಹಾಗಾಗಿ ನೀರಲ್ಲಿ ಕೆಲಸ ಮಾಡ್ಕೊತಾ ಇದ್ರೆ ಕಾಣಲ್ಲ, ಅದಕ್ಕೋಸ್ಕರ ಹಂಗೆ ಮಾಡ್ತಾಯಿರ್ತೀನಿ. ಇವಾಗ ಊಟ ಮಾಡಿಸ್ತಾ ಇದ್ದೀನಿ. ಇವತ್ತು ಜಸ್ಟ್ ಹಂಗೆ ಟೊಮೆಟೊ ತಿಳಿ ಸಾರು ಮಾಡಿದ್ದೆ. ಟೊಮೆಟೊ ತಿಳಿ ಸಾರು ಸ್ವಲ್ಪ ಮೊಸರು ಹಾಕ್ಬಿಟ್ಟು ಊಟ ಮಾಡಿಸ್ತಾ ಇದ್ದೀನಿ. ನನ್ನ ಮಗಳಿಗೆ ಮೊಸರು ಅಂದರೆ ಇಷ್ಟ ಆಗಲ್ಲ, ಹಾಗಾಗಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಅವಳಿಗೆ ಸ್ವಲ್ಪ ರೂಢಿ ಮಾಡೋಣ ಅಂತೇಳಿ ಮಿಕ್ಸ್ ಮಾಡಿ ತಿನ್ನಿಸ್ತಾ ಇದ್ದೀನಿ. ಅವಳಿಗೆ ಗೊತ್ತಾಗ್ದೇ. ಅವಳು ಕೂಡ ಸರಿ ಅಂತ ಹೇಳ್ಬಿಟ್ಟು
ತಿಂತಾ ಇದ್ಲು. ಅಷ್ಟೊತ್ತಿಗೆ ಕರೆಂಟ್ ಕೂಡ ಹೋಯಿತು. ಕರೆಂಟ್ ಹೋಯ್ತಲ್ಲ, ಇನ್ನೂ ಕುತ್ಕೊಳೋಕ್ಕೆ ಆಗ್ತಾಯಿಲ್ಲ ನಮಗೆ. ನನ್ನ ಮಗ ಅಂತ ಅಮ್ಮ ನಂಗೆ ಸಾಕಮ್ಮ, ನಂಗೆ ಊಟನೂ ಮಾಡೋಕ್ಕಾಗ್ತಿಲ್ಲ ಕರೆಂಟ್ ಇಲ್ಲದೆ ಇರೋದಕ್ಕೆ ಅಂತ ಹೇಳ್ದ. ಮತ್ತು ಊಟ ಬಿಟ್ಟರೆ ಸುಮ್ಮನೆ ಇದಾಗುತ್ತಲ್ವ. ಬೆಳಗ್ಗೆ ಕೂಡ ಕರೆಕ್ಟಾಗಿ ಅವನು ಊಟ ಮಾಡಿಲ್ಲ. ಸ್ವಲ್ಪ ಊಟ ಮಾಡಿಬಿಟ್ಟು ಹೋಗ್ಬಿಟ್ಟ ಅವನು ಸ್ಕೂಲಿಗೆ. ಅದಕ್ಕೋಸ್ಕರ ಇಲ್ಲಪ್ಪ ಸ್ವಲ್ಪನಾದರೂ ಊಟ ಮಾಡು, ಹಂಗೆಲ್ಲ ಮಾಡಬಾರ್ದು, ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇಬ್ರಿಗೂ ಊಟ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಏನೇನೋ ಹೇಳಿ ಊಟ ಮಾಡಿಸ್ದೆ. ಏನೇ ಹೇಳಿ ಫ್ರೆಂಡ್ಸ್, ನಾವು ನಮ್ಮನ್ನು ಕೇರ್ ತೊಗೋತೀವೋ ಬಿಡ್ತೀವೋ ಗೊತ್ತಿಲ್ಲ, ಆದರೆ ನಮ್ಮ ಮಕ್ಕಳನ್ನ ತುಂಬ ಕೇರ್ ತೊಗೋತೀವಿ. ನಾವು ಊಟ ಮಾಡಿದ್ವೋ ಬಿಟ್ವೋ ಅದು ಸೆಕೆಂಡ್ರಿ. ಮಕ್ಕಳು ಫಸ್ಟ್ ಊಟ ಮಾಡಿದ್ರೋ ಇಲ್ವೋ, ಫಸ್ಟು ಮಕ್ಳಿಗೆ ಊಟ ಮಾಡಿಸೋಣ, ಮಕ್ಕಳು ಕೇರ್ ತೊಗೊಳೋಣ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿಬಿಡ್ತೀವಿ. ಪ್ರತಿ ಸಲನೂ ಅಷ್ಟೇ, ಹುಷಾರಿಲ್ಲ ಅಂದ್ರೂ ಹೀಗೆ ಮಾಡ್ತೀವಿ, ಹುಷಾರಿದ್ರೂ ಹೀಗೆ ಮಾಡ್ತೀವಿ. ತಾಯಿ ಜೀವನೇ ಹಂಗೆ ಅಲ್ವಾ ಫ್ರೆಂಡ್ಸ್. ಏನೇ ಆಗಲಿ ಮಕ್ಕಳು ಮೊದಲು ಚೆನ್ನಾಗಿರ್ಬೇಕು ಅನ್ನೋದನ್ನೇ ನಾವು ಬಯಸೋದು. ಹಾಗೆ ನಮ್ಮ ತಾಯಂದಿರು ಅಷ್ಟೇ, ನಮ್ಮ ಏನಂತಾರೆ ನಮ್ಮ ಖುಷಿ ಆಗಿರ್ಬೋದು ಅಥವಾ ನಮ್ಮ ಒಂದು ನೋವು, ಅದೇ ನಮಗೆ ಸ್ವಲ್ಪ ನೋವಾದರೆ ಸಾಕು ಅವ್ರಿಗೂ ಕೂಡ ಜಾಸ್ತಿ ನೋವಾಗುತ್ತೆ. ಅದೆಲ್ಲ ನಾವು ನೋಡ್ಕೋತಾ ಇದ್ದರೆ ಇವಾಗ ನಮ್ಗೆ ಅರ್ಥ ಆಗ್ತಾಯಿದೆ. ಚಿಕ್ಕವರಿದ್ದಾಗ ನಮಗೇನೂ ಅರ್ಥ ಆಗಲ್ಲ, ಬಟ್ ದೊಡ್ಡವರಾದಮೇಲೆ ನಾವು ಆ ಸ್ಥಾನಕ್ಕೆ ಹೋದಾಗ ನಮಗೆ ಅದೆಲ್ಲ ಕೂಡ ಅರಿವಾಗುತ್ತಲ್ವ. ಇವಾಗ ನೀವು ತುಂಬ ಜನ ಕೇಳ್ತಾಯಿದ್ರಿ ಬಾರ್ಡರ್ ರಂಗೋಲಿನ ತೋರಿಸಿ ಅಕ್ಕ ಅಂತ ಹೇಳಿ. ಹಾಗಾಗಿ ನನಗೆ ಏನು ಗೊತ್ತಿದೆಯೋ ಅಷ್ಟೇ ಬಾರ್ಡರ್ ರಂಗೋಲಿನ ತೋರಿಸಿದ್ದೀನಿ. ಇನ್ನೂ ಕೂಡ ಡಿಸೈನ್ಸ್ ಇದ್ವು, ಸುಮ್ಮನೆ ಲಾಂಗ್ ಆಗಿಬಿಡುತ್ತೆ ವಿಡಿಯೋ ಅಂತ ಹೇಳಿ ಚಿಕ್ಕದಾಗಿ ಸಿಂಪಲಾಗಿ ಈಸಿಯಾಗಿ ಬಿಡಿಸೋ ಅಂಥದ್ದನ್ನ ನಾನು ಇಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ನಿಮ್ಗೇನಾದರೂ ಈ ರಂಗೋಲಿ ಇಷ್ಟ ಆಗಿದ್ದರೆ ನೀವು ಟ್ರೈ ಮಾಡಿ ಆಯಿತಾ. ಹಾಗೆ ನಿಮ್ಗೇನು ಅನಿಸ್ತು ಅಂತಲೂ ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ಕಾಮೆಂಟಿಗೆ ಸ್ವಲ್ಪ ರಿಪ್ಲೈ ಮಾಡೋದು ಲೇಟ್ ಆಗ್ಬೋದು, ಬಟ್ ಎಲ್ಲರೂ ಕಾಮೆಂಟ್ಸ್ಗೂ ಕೂಡ ರಿಪ್ಲೈ ಮಾಡ್ತೀನಿ. ಮತ್ತು ಕೆಲವೊಂದು ಸಲ ಕಾಮೆಂಟ್ಸಿಗೆ ರಿಪ್ಲೈ ಮಾಡಿಲ್ಲ ಅಂತ ಹೇಳಿ ಯಾರೂ ಕೂಡ ಬೇಜಾರಾಗಬೇಡಿ. ನನ್ನ ಸಿಚುವೇಶನ್ ಕೂಡ ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಈಗ ಹಬ್ಬದ ಟೈಮು, ಅದಾದಮೇಲೆ ಮನೇಲಿ ಸ್ವಲ್ಪ ಕೆಲಸನೂ ಕೂಡ ಇರುತ್ತೆ, ಹೊರಗಡೆ ಹೋಗೋದು ತುಂಬ ಕೆಲಸಗಳಿದಾವೆ ಈಗ. ಹಾಗಾಗಿ ನನಗೆ ರಿಪ್ಲೈ ಮಾಡೋದು ಸ್ವಲ್ಪ ತಡವಾಗ್ತಾಯಿದೆ. ಹಾಗೆ ಕೆಲವೊಂದಷ್ಟು ಜನ ನೀವು ಕಾಲ್ಸ್ ಕೂಡ ಮಾಡ್ತಾಯಿದ್ದೀರಾ. ನಾನು ಏನಾದರೂ ಫ್ರೀ ಇದ್ದರೆ ಕಾಲ್ ಪಿಕ್ ಮಾಡಿ ನಾನು ಮಾತಾಡ್ತೀನಿ, ಮಾತಾಡಲ್ಲ ಅಂತಂದೇನಿಲ್ಲ. ಆದರೆ ನನ್ನೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ನನಗೂ ನನ್ನದೇ ಆದಂಥ ಜವಾಬ್ದಾರಿ ಇದೆ. ನನ್ನ ಮಕ್ಕಳು, ಮನೆ, ಸಂಸಾರ ಅನ್ನೋದು ನನಗೂ ಕೂಡ ಇದೆಯಲ್ಲ. ಪ್ರತಿ ಸಲವೂ ಕೂಡ ಕೈಯಲ್ಲೇ ಫೋನ್ ಇಟ್ಕೊಂಡು ಇರೋದಕ್ಕಾಗಲ್ಲ. ಕೆಲವೊಂದು ಸಲ ಕೈಯಲ್ಲಿ ಫೋನ್ ಇದ್ದಾಗ ನಾನು ಬೇಗನೆ ಪಿಕ್ ಮಾಡಿ ಮಾತಾಡಿದ್ದೀನಿ ಎಲ್ಲರ ಹತ್ರನೂ ಕೂಡ. ಒಬ್ಬೊಬ್ಬರ ಹತ್ರ ಅರ್ಧ ಗಂಟೆ ಮುಕ್ಕಾಲು ಗಂಟೆವರೆಗೂ ಕೂಡ ನಾನು ಮಾತಾಡಿ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ಸೊ ಯಾರಾದರೂ ಕಾಲ್ ಮಾಡಿದಾಗ ಪಿಕ್ ಮಾಡಲಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ. ಹಾಗೆ ಮೆಸೇಜ್ ಮಾಡಿದರೆ ರಿಪ್ಲೈ ಮಾಡಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಆಲ್ಮೋಸ್ಟ್ ನಾನು ಏನಾದರೂ ಕೆಲಸ ಮಾಡ್ತಾಯಿದ್ದೀನಿ ಅಂದರೆ ಫೋನ್ನ ಕೈಯಲ್ಲಿ ಮಾತ್ರ ಇಟ್ಕೊಂಡಿರಲ್ಲ. ಎಲ್ಲರೂ ಒಂದು ಕಡೆ ಇಟ್ಬಿಟ್ಟು ನಾನು ಕೆಲಸ ಮಾಡ್ಕೋತಾ ಇರ್ತೀನಿ. ಯಾವಾಗಲಾದರೂ ಫ್ರೀ ಆದಾಗ ಮಾತ್ರ ನಾನು ಫೋನ್ನ ಅಟೆಂಡ್ ಮಾಡ್ತೀನಿ ಅಥವಾ ಫೋನ್ ನೋಡೋದು ಹಂಗೆಲ್ಲ ಮಾಡ್ತೀನಿ. ಅದನ್ನು ಬಿಟ್ಟರೆ ಮತ್ತೇನಿಲ್ಲ. ನೀನೇನು ಬಿಸ್ನೆಸ್ ಕೆಲಸ ಮಾಡ್ತೀಯಾ ಹಾಗೆ ಹೀಗೆ ಅಂತ ಕೆಲವೊಂದಷ್ಟು ಕಾಮೆಂಟ್ಸ್ ಕೂಡ ಬರುತ್ತೆ, ಇಲ್ಲ ಅಂತ ಹೇಳಲ್ಲ. ನಾನೇನು ಬಿಸ್ನೆಸ್ ಕೆಲಸ ಮಾಡ್ತಾಯಿಲ್ಲ, ಬಟ್ ಆದರೆ ನನಗೆ ಆದಂಥ ಒಂದಷ್ಟು ಕೆಲಸಗಳಿದ್ದಾವೆ. ಹಾಗಾಗಿ ಅದನ್ನು ನಾನು ಪೂರ್ತಿಯಾಗಿ ಮಾಡಲೇಬೇಕಲ್ವ. ಅದಕ್ಕೋಸ್ಕರ ನಾನು ಬೇಗ ಕಾಲ್ನ ರಿಸೀವ್ ಮಾಡೋದಕ್ಕಾಗಲ್ಲ ಅಷ್ಟೇ. ಯಾರೂ ಏನು ಅಂದ್ಕೊಳಕ್ಕೆ ಹೋಗಬೇಡಿ. ನಿಮ್ಗೇನೇ ಡೌಟ್ಸ್ ಇದ್ದರೂ ಕೂಡ ಅಟ್ಲೀಸ್ಟ್ ನಂಗೆ ಮೆಸೇಜ್ ಮಾಡಿ, ಮೆಸೇಜ್ಗೆ ನಾನು ರಿಪ್ಲೈ ಮಾಡ್ತೀನಿ. ಕಾಲ್ಸ್ ಪಿಕ್ ಮಾಡಲಿಲ್ಲ ಅಂತ ಹೇಳಿ ಬೇಜಾರಾಗೋಕ್ಕೆ ಹೋಗ್ಬೇಡಿ. ಕಾಲ್ಸ್ನ ಆಲ್ಮೋಸ್ಟ್ ನಾನು ಇವಾಗ ಅನ್ನೋನ್ ನಂಬರ್ ಬಂದರೆ ನಾನು ಬೇಗ ಪಿಕ್ ಮಾಡ್ತಾ ಇಲ್ಲ. ಒಂದಷ್ಟು ರೀಸನ್ಸ್ ಇದ್ದವು, ಅದೆಲ್ಲ ಕೂಡ ನಾನು ಶೇರ್ ಮಾಡೋದಕ್ಕಾಗಲ್ಲ. ಹಾಗಾಗಿ ಕಾಲ್ಸ್ನ ನಾನು ಅನ್ನೋನ್ ನಂಬರ್ನ ಯಾರ್ದು ಪಿಕ್ ಮಾಡ್ತಾಯಿಲ್ಲ. ನಿಮ್ಗೆ ಏನಾದ್ರು ಡೌಟ್ ಇತ್ತು, ಯೂಟ್ಯೂಬ್ ಬಗ್ಗೆ ಆಗಿರ್ಬೋದು, ಏನೇ ಆಗಿರ್ಬೋದು, ಡೌಟ್ ಇತ್ತು ಅಂದರೆ ಒಂದು ಮೆಸೇಜ್ ಮಾಡಿ ಆಯಿತಾ. ನನಗೆ ಗೊತ್ತಿರೋ ಅಷ್ಟು ನಾನು ಹೇಳ್ತೀನಿ. ಅದನ್ನು ಬಿಟ್ಟರೆ ಮತ್ತೇನಿಲ್ಲ. ಇದು ಸಿಂಪಲ್ ಡಿಸೈನ್ಸ್ನ ನಾನು ಇಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಗೇನು ಅನಿಸ್ತಂತನೂ ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ. ಹಾಗೆ ನಾನು ಯೂಟ್ಯೂಬ್ ಸ್ಯಾಲ್ರಿ ಬಗ್ಗೆ ಕೇಳ್ತಾ ಇದ್ರಿ, ಯೂಟ್ಯೂಬ್ ಪೇಮೆಂಟ್ ಬಂತಂತನೂ ಕೂಡ ಕೇಳಿದ್ರಿ. ಹೌದು, ಯೂಟ್ಯೂಬ್ ಪೇಮೆಂಟ್ ಬಂತು, ಬಟ್ ಪ್ರತಿ ಸಲನೂ ಕೂಡ ವಿಡಿಯೋ ಮಾಡೋದಕ್ಕಾಗಲ್ಲ, ಹಾಗಾಗಿ ನಾನು ಮಾಡಿಲ್ಲ. ಈ ಸಲ ನನಗೆ ಯೂಟ್ಯೂಬ್ ಪೇಮೆಂಟ್ ಬಂತು. ಯೂಟ್ಯೂಬ್ ಪೇಮೆಂಟ್ ಎಷ್ಟು ಬಂದಿದೆ ಅಂತಲೂ ಕೂಡ ನೋಡೋಣ, ಆದರೆ ವಿಡಿಯೋ ಮಾಡ್ತೀನಿ ಆಯಿತಾ. ಈ ಮಂತ್ ಅಂತೂ ನನಗೆ ಯೂಟ್ಯೂಬ್ ಪೇಮೆಂಟ್ ಬಂತು ಯೂಟ್ಯೂಬಿಂದ. ಸೊ ಫುಲ್ ಹ್ಯಾಪಿಯಾಗಿದ್ದೀನಿ. ಯಾಕಂದರೆ ಊರಿಗೆ ಹೋಗೋ ಟೈಮಲ್ಲಿ ಯೂಟ್ಯೂಬ್ ಪೇಮೆಂಟ್ ಬಂತಲ್ಲ ಅನ್ನೋ ಒಂದು ಖುಷಿ. ಹಾಗೆ ಖರ್ಚು ಕೂಡ ನನಗೆ ಮಾಡ್ಕೊಳೋದಕ್ಕೆ ಈಸಿ ಆಯಿತು ಅಂತ. ಅಂದರೆ ಪೂರ್ತಿಯಾಗಿ ಖರ್ಚು ಮಾಡೋಲ್ಲ, ನೋಡಿಕೊಂಡು ಖರ್ಚು ಮಾಡ್ಕೋತೀನಿ. ಬಂದಿರೋದು ತುಂಬ ಖುಷಿ ಇದೆ ಈಗ ಯೂಟ್ಯೂಬ್ ಪೇಮೆಂಟು. ಅದು ಎಷ್ಟೇ ಆಗಿರ್ಬೋದು, ಕಷ್ಟಪಟ್ಟು ಮಾಡಿದ್ದೀವಿ, ಅದಕ್ಕೊಂದು ಸ್ವಲ್ಪನಾದ್ರೂ ಪ್ರತಿಫಲ ಸಿಗ್ತಾ ಇದೆ ಅಂದರೆ ಸಾಕಲ್ವಾ ನಮ್ಗೆ ಅಷ್ಟೇ. ಸೊ ತುಂಬ ಖುಷಿ. ಮತ್ತು ಈ ಯೂಟ್ಯೂಬ್ ಪೇಮೆಂಟ್ ಬರೋದಕ್ಕೆ ನೀವೇ ಕಾರಣ. ಎಲ್ರಿಗೂ ಕೂಡ ತುಂಬ ತುಂಬ ಥ್ಯಾಂಕ್ಸ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಪ್ರೀತಿ ಯಾವಾಗಲೂ ಕೂಡ ನನ್ನ ಮೇಲೆ ಇರಲಿ ಅಂತ ಹೇಳಿ ಕೇಳ್ಕೊತೀನಿ. ಬಾಯ್.